ಆಯ್ತು ಬರೋಣ, ನೀವು ಆಮೇಲೆ ಮಾಡಿದ್ರೆ ಬರೋಣ. ಅಲ್ಲೇ ನಿಂತ್ಕೊಳ್ಳಿ. ಕರ್ನಾಟಕದ ಜನತೆಗೆ ನಮಸ್ಕಾರ. ಸೂಪರ್ 60 ಅಂತ ಸರ್ಕಾರಿ ಶಾಲೆಯ ಬಡವ್ರ ಮಕ್ಕಳು, ಇಲ್ಲಿ ವ್ಯವಸಾಯ ಮಾಡೋರು, ಕೂಲಿ ಮಾಡೋರು, ಡ್ರೈವರ್ಸ್ ಮಕ್ಕಳು, ಕಾರ್ಪೆಂಟರ್ ಮಕ್ಕಳು, ಮೂಟೆ ಹೊರೋರು ಮಕ್ಕಳು, ಇಂಥ ಬಡವ್ರ ಮಕ್ಕಳನ್ನ SSLC ಮಕ್ಕಳನ್ನ ನಾನು ಚೂಸ್ ಮಾಡಿ ಬೆಂಗಳೂರು ಕರ್ಕೊಂಡು ಹೋಗಿದ್ವಿ. ಸೊ ನಾನು ಗೆದ್ದ ನಂತರ ಜೂನಿಂದ ಸರ್ಕಾರಿ ಶಾಲೆಯಲ್ಲಿ ಒಂದು ಟೈಮ್ ಟೇಬಲ್ ಹಾಕಿ ನಡೆಸಿ ಲಾಸ್ಟಲ್ಲಿ ಸರ್ಕಾರದ ಜೊತೆ ಒಂದು MOU ಮಾಡಿಕೊಂಡು 60 ಜನ ಮಕ್ಕಳನ್ನ ಬ್ಯಾಂಗ್ಳೂರು ಕರ್ಕೊಂಡೋಗಿ, ಇವರೆಲ್ಲ ಸರ್ಕಾರಿ ಶಾಲೆಯವರು, ಯಾರೂ ಖಾಸಗಿ ಶಾಲೆಯವರಲ್ಲ, ಅವ್ರನ್ನೆಲ್ಲ ಕರೆದುಕೊಂಡೋಗಿ ದಿನಕ್ಕೆ ಟೀಚಿಂಗ್ ಅವರ್ಸು ಸೇರಿದಂತೆ, ಪಾಠ ಸ್ಟಡಿ ಅವರ್ಸ್ ಸೇರಿದಂತೆ 14ರಿಂದ 16 ತಾಸು ಓದಿಸಿ ಎಕ್ಸಾಮ್ ಇನ್ನೊಂದು ಕೆಲ ದಿನ ಇದ್ದಾಗ ವಾಪಸ್ ಕರ್ಕೊಂಡು ಪರೀಕ್ಷೆ ಬರ್ಸಿದ್ದೀವಿ. ಇವತ್ತು ಸೂಪರ್ 60 ಅದ್ಭುತವಾದ ಗೆಲುವನ್ನು ಸಾಧಿಸಿದೆ. 60 ಜನ ಅದ್ಭುತ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ. ನಮ್ಮ ಸೂಪರ್ 60 ಹೈಯೆಸ್ಟ್ ಸ್ಕೋರ್ 593 ಬಂದಿದೆ, ಪೂಜಾ ಅವ್ರದ್ದು, ಮತ್ತು ಸನ್ಮಿತ್ ಅವ್ರದ್ದು 582 ಬಂದಿದೆ. ಬಾಯ್ಸಲ್ಲಿ ವರುಣ್ ಅವ್ರದ್ದು ಹೈಯೆಸ್ಟ್ ಸ್ಕೋರ್ ಬಂದಿದೆ. ಸೊ ಇದರಲ್ಲಿ ಸಿಂಗಲ್ ಪೇರೆಂಟ್ ಕಿಡ್ಸ್ ಇದ್ದಾರೆ, ಚಿಕ್ಕ ವಯಸ್ಸಲ್ಲೇ ತಂದೆ ಕಳ್ಕೊಂಡಂಥ ಹುಡುಗ ಇದ್ದಾನೆ, ಚಿಕ್ಕ ವಯಸ್ಸಲ್ಲೇ ತಂದೆ ಕಳ್ಕೊಂಡ ಹುಡುಗಿ ಇದ್ದಾರೆ, ಬಡವ್ರ ಮಕ್ಕಳಿದ್ದಾರೆ. ಸೊ ಶಿಕ್ಷಣ ಮಾತ್ರ ಒಬ್ಬ ವ್ಯಕ್ತಿಯನ್ನು ಬದಲಿಸಬಲ್ಲದು. ನಾನು ಚಿಕ್ಕ ವಯಸ್ಸಲ್ಲಿ ತಂದೆ ತಾಯಿನ ಕಳ್ಕೊಂಡಾಗ ಸರಸ್ವತಿ ದೇವಿ ಒಲಿದಿದ್ದಕ್ಕೆ ಇಷ್ಟು ದೂರ ಬರೋಕ್ಕಾಯಿತು. ಸೊ ಈ ಸೂಪರ್ 60 ಕಾರ್ಯಕ್ರಮ ಯಶಸ್ವಿಯಾಗಿದೆ. ವಿದ್ಯಾರ್ಥಿಗಳು ಸಂತಸದಿಂದ ಇದ್ದಾರೆ. ನಾನು ಅವ್ರ ಪೇರೆಂಟ್ಸ್ಗೂ ಧನ್ಯವಾದ ಅರ್ಪಿಸ್ತೇನೆ. ಚಿಕ್ಕಬಳ್ಳಾಪುರದ ಜನತೆಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ನನ್ನಂಥ ಒಂದು ಹುಡುಗ, ಬ್ಯಾಕ್ಗ್ರೌಂಡ್ ಇಲ್ಲದೆ ಇರೋ ಹುಡುಗ, ಅಪ್ಪ ಅಮ್ಮ ಇಲ್ಲದೆ ಇರೋ ಹುಡುಗ, ನಿಮ್ಮ ಮುಂದೆ ಬಂದಾಗ ನೀವು ಒಂದು ಅವಕಾಶ ಕೊಟ್ಟಿದ್ದೀರಿ. ನಾನೇನೆಲ್ಲ ಮಾತು ಕೊಟ್ಟಿದ್ದೀನಿ. ಮತ್ತು ಇದು ಇನ್ನೊಂದು ಗೊತ್ತಿರಬೇಕು, ನಾನೆಲ್ಲ SSLC ಮಕ್ಕಳಿಗೆ SSLC ಸ್ಟಾರ್ಟ್ ಆದಾಗ ಅವ್ರಿಗೆ ಬೇಕಾಗಿರೋ ಗೈಡು, ಬುಕ್ಸ್ ತೊಗೊಳ್ಳಿ ಅಂತ ಎಲ್ರಿಗೂ 1000 ರೂಪೀಸ್ ಸ್ಕಾಲರ್ಶಿಪ್ ಕೊಟ್ಟಿದ್ದೆ. ಅದೊಂದು 3000 ಮಕ್ಕಳಿಗೆ ನಾನು ಸ್ಕಾಲರ್ಶಿಪ್ ಕೊಟ್ಟಿದ್ದೆ ಆವಾಗ, ಬರೀ SSLC ಅವ್ರಿಗೆ. ಸೊ ಈ ವರ್ಷ ಇನ್ನಷ್ಟು ಎಫೆಕ್ಟಿವ್ ಆಗಿ ಗೌರ್ಮೆಂಟ್ ಸ್ಕೂಲ್ನ ನಡೆಸಿ, ಮತ್ತು ನಾನು ಮೊದಲನೇದಾಗಿ ನನಗೆ ಇವತ್ತು ಫಲಿತಾಂಶ ಖುಷಿ ಕೊಡ್ತಿದೆ. ಇವತ್ತಿನ ಸ್ಟೇಟ್ ಟಾಪರ್ ನಮ್ಮ ಸರ್ಕಾರಿ ಶಾಲೆ ಮಗು ಅಂಕಿತಾ ಅಂತ, ಮೊರಾರ್ಜಿ ದೇಸಾಯಿ ಶಾಲೆ. ಇದು ನಮ್ಮ ದಿಟ್ಟ ನಿಲುವಿಗೆ ಒಂದು ನಿದರ್ಶನ, ಒಂದು ರೆಸಿಡೆನ್ಷಿಯಲ್ ಸ್ಕೂಲು. ಸೊ ನೆಕ್ಸ್ಟ್ ಇಯರು 625ಗೆ ನಮ್ಮ ಸರ್ಕಾರಿ ಶಾಲೆ ಮಕ್ಕಳು ನಾವು ಪ್ರಯತ್ನ ಪಡ್ತೀವಿ. ಈ ಬಾರಿ ಎಲ್ಲರೂ ಯಶಸ್ವಿಯಾಗಿದ್ದಾರೆ. ನಾನು ಅವ್ರಿಗೂ ಅವ್ರ ಪೇರೆಂಟ್ಸ್ಗೂ ಅಭಿನಂದಿಸ್ತೇನೆ. ಮತ್ತು ಅವರ ನೆಕ್ಸ್ಟ್ ಶಿಕ್ಷಣಕ್ಕೆ, ಕಷ್ಟ ಸುಖಕ್ಕೆ ನಾನೆಲ್ಲ ಇರ್ತೀನಿ. ಆಯ್ತು ಬರೋಣ, ನೀವು ಆಮೇಲೆ ಮಾಡಿದ್ರೆ ಬರೋಣ. ಅಲ್ಲೇ ನಿಂತ್ಕೊಳ್ಳಿ.